ಹೇಳಿ ಸರ್. ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ಪುಷ್ಪಮ್ಮ ಅವರಿಗೆ ಮತ್ತು ಎಂಟೈರ್ ಕೊತ್ತಲವಾಡಿ ಟೀಮ್ಗೆ ಅಭಿನಂದನೆಗಳು. ಯಾಕೆಂದರೆ ಇದೇನೋ ನನಗೇನೋ ಒಂದು ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ಅಂತ ಆಗಲಿಲ್ಲ. ನಿಜವಾಗ್ಲೂ ಒಂದು ಹಳ್ಳಿಯಲ್ಲಿ ಹೋಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕೀಯ ಇರ್ಬೋದು, ಮತ್ತು ಮಾನವೀಯತೆ ಇರ್ಬೋದು, ಮತ್ತು ಕೆಟ್ಟ ಗುಣಗಳಿರ್ಬೋದು, ಒಳ್ಳೇದಿರ್ಬೋದು, ಒಂದು ಲವ್ ಸ್ಟೋರಿ ಇರ್ಬೋದು, ಎಲ್ಲನೂ ಸಹ ಒಂದು ಹಳ್ಳಿನಲ್ಲಿ ಹೋಗಿ ಒಂದು ಅನುಭವಿಸಿದಂಥ ಫೀಲಿಂಗು ಸಿನಿಮಾ ನೋಡಿ ನನಗೆ ಬಂತು. ಎಂಟೈರ್ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರೇ ಇದ್ದಾರೆ. ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಎಲ್ಲರೂ ಅವ್ರ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ನನಗೆ ತುಂಬ ಬಹಳಷ್ಟು ಇಷ್ಟ ಆಗಿದೆ ಅಂದರೆ ಒಂದು ಸಿನಿಮಾಟೋಗ್ರಫಿ. ಕಾರ್ತಿಕ್ ನಮ್ಮ ಹುಡುಗನೇ, ನನ್ನ ಪ್ರೇಮ ಪೂಜಮ್ಗೆ ಅಸಿಸ್ಟೆಂಟಾಗಿ ಮಾಡಿದಂಥ ಹುಡುಗ ಇವತ್ತು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಹಾಗೆಯೇ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅದ್ಭುತವಾಗಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಅವರು ಇರ್ಬೋದು ಮತ್ತು ಹೀರೋಯಿನ್ ಕಾವ್ಯ ಅವರು ಇರ್ಬೋದು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸ್ಪೆಷಲ್ಲಾಗಿ ತುಂಬ ಅಪ್ರಿಷಿಯೇಷನ್ ಮಾಡಬೇಕಂತ ನನಗನ್ಸೋದು ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಅಭಿನಯ. ಎಷ್ಟೋ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇದೊಂದು ಅಭಿನಯನ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಮಾಡಿಸಿದ್ದಾರೆ, ಜೀವಿಸಿದ್ದಾರೆ ಒಂದು ಕ್ಯಾರೆಕ್ಟರ್ನ. ಸೊ ಹಾಗಾಗಿ ಪ್ರತಿಯೊಂದು ಕ್ಯಾರೆಕ್ಟರ್, ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರೂ ಇದು ಯಾವುದೋ ಸುಮ್ಮನೆ ಹಾಕ್ಕೊಂಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ. ನಾನು ಹೇಳಿದಾಗೆ ಟೆಕ್ನಿಕಲ್ ಟೀಮು ಅಷ್ಟೇ. ಭಾಳ ಮುಖ್ಯವಾಗಿ ಪುಷ್ಪಮ್ಮ ಅವರಿಗೆ ಅಭಿನಂದನೆಗಳು. ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಬೇಕು. ಇಂಥ ಒಂದು ಸಿನಿಮಾನ ನೀವು ಮಾಡಿದ್ದೀರ. ನಮ್ಮ ಕನ್ನಡದ ಮಣ್ಣಿನ ಒಂದು ಹಳ್ಳಿ ಸೊಗಡಿನ ಸಿನಿಮಾವನ್ನು ನಮ್ಮ ಜನಕ್ಕೆ ಕೊಟ್ಟಿದ್ದೀರ. ಮತ್ತಷ್ಟು ಸಿನಿಮಾಗಳು ನಿಮ್ಮಿಂದ ಬರ್ತಾ ಇರಲಿ ಕನ್ನಡ ಚಿತ್ರರಂಗಕ್ಕೆ. ಇದೇ ರೀತಿ ಸಾಕಷ್ಟು ಜನ ಹೊಸಬರಿಗೆ ಒಂದು ಅವಕಾಶಗಳನ್ನು ಕೊಡೋಂತಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇದೆ. ಸೊ ರಮ್ಯಾ ಅವರು ಕೂಡ ಒಂದು ಕೇಸನ್ನು ಫೈಲ್ ಮಾಡ್ತಾರೆ ರಿಲೇಟೆಡ್ ಟು ಕಮೆಂಟ್ಸ್ ಬಗ್ಗೆ ನೀವೇನಾದರೂ ಹೇಳೋದಾದರೆ? ಸರ್, ಕಮೆಂಟ್ಸ್ ಅಂತೂ ಕೆಟ್ಟ ಕಾಮೆಂಟ್ಸ್ ಯಾರೂ ಮಾಡಬಾರ್ದು ಸರ್. ಕೆಟ್ಟ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗ್ಲೂ ನನ್ನ ವಿರೋಧ ಇದೆ. ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು, ಗಂಡ್ಮಕ್ಳ ಬಗ್ಗೆನೂ ಆಗಿರ್ಬೋದು, ಹೀರೋಗಳ ಬಗ್ಗೆ ಆಗಿರ್ಬೋದು, ಹೀರೋಯಿನ್ ಬಗ್ಗೆನೂ ಆಗಿರ್ಬೋದು, ಯಾರೂ ಸಹ ಕೆಟ್ಟ ಕಾಮೆಂಟ್ಗಳು ಮಾಡಬೇಡಿ. ನೀವು ಅವ್ರನ್ನ ಬೈದರೆ ಪರವಾಗಿಲ್ಲ, ಅವ್ರ ಅಕ್ಕ ತಂಗಿದ್ದೀರ, ಅವ್ರ ಅಮ್ಮನ್ನ, ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಅವ್ರೇನು ಪಾಪ ಮಾಡುತ್ತಾರೆ ಅಲ್ವಾ? ದಯವಿಟ್ಟು ಅದೊಂದು ಕೆಟ್ಟ ಬೆಳವಣಿಗೆ ಬೇಡ ಅಂತಲೇ ಹೇಳ್ತೀನಿ ಯಾರಿಗಾದ್ರೂ ಸಹ. ಅದಾದಮೇಲೆ ಒಂದಿಷ್ಟು ಈ ಥರ ಕಮೆಂಟ್ಗಳಿಂದ ಫ್ಯಾನ್ಸ್ ವಾರ್ಗಳು ಶುರುವಾಗಿದೆ. ಅವರು ಫ್ಯಾನ್ಸ್ ಮಾಡಿದ್ರು, ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ. ಬಟ್ ಯಾರು ಫ್ಯಾನ್ಸು ಮಾಡಿಲ್ಲ. ಇಲ್ಲಿ ನೋಡಿದರೆ ಬೇರೆ ಯಾರೋ ಮಾಡಿರ್ತಾರೆ, ಅದು ಫ್ಯಾನ್ಸ್ಗಳ ಮೇಲೆ ಬಂದುಬಿಡುತ್ತೆ. ಸೊ ಈ ಥರದ ಬಗ್ಗೆ ಅದೊಂದು ದೊಡ್ಡ ತಪ್ಪು ಆ್ಯಕ್ಚುಲಿ. ಈಗ ಯಾರೇ ಸ್ಟಾರ್ ಬಂದು ಯಾರಿಗೂ ಸಹ ಕೆಟ್ಟದ್ದು ಮಾಡಿ ಇಂಥವ್ರು ಹೊಡೀರಿ ಬಡೀರಿ ಇಂಥವ್ರು ಕಾಮೆಂಟ್ ಮಾಡಿ ಅಂತ ಯಾರು ಹೇಳಲ್ಲ ಸರ್. ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನು ಯಾರೋ ಹೀರೋ ಮೇಲೆ ಹಾಕೋದು, ಯಾರೋ ಸ್ಟಾರ್ ಮೇಲೆ ಹಾಕೋದು, ಅದು ಯಾರಿಗೂ ಒಳ್ಳೇದಲ್ಲ ಅದು. ಯಾಕಂದರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಅವ್ನು ಹೊಡೀರಿ ಮಾಡಿ, ಇವ್ರು ಯಾರಿಗೋ ಕೆಟ್ಟ ಕಾಮೆಂಟ್ ಹಾಕಿ ಇವ್ರು ಬೈರಿ ಅಂತ ಯಾವ ಸ್ಟಾರ್ಗಳು ಯಾರು ಹೇಳೋದಿಲ್ಲ. ಇವ್ರು ಏನೋ ಮಾಡ್ಕೊಂಡು ಇವ್ರು TRPಗಳಿಗೆ ಇವ್ರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಇವ್ರದ್ದೇನೋ ಟ್ರೋಲ್ ಪೇಜ್ಗಳು ಹೆಚ್ಚಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಏನೋ ಮಾಡಿಕೊಂಡು ಎಲ್ಲ ಸ್ಟಾರ್ಗಳ ಮಕ್ಕಳ ಮೇಲೂ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಅದನ್ನು ದಯವಿಟ್ಟು ನಿಲ್ಲಿಸಿ, ಇದರಿಂದ ಯಾರಿಗೂ ಒಳ್ಳೇದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸರ್. ಆ ಸಿನಿಮಾನು ನೋಡಿದೆ ನಾನು. ಒಂದು ಕನ್ನಡದ ಒಂದು ಮಣ್ಣಿನ ಸಿನಿಮಾ, ಅದು ಸಹ ಬಹಳಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ. ಸೆಕೆಂಡ್ ಹಾಫಲ್ಲಿ ಒಳ್ಳೆ ಕಥೆ ಇದೆ. ಆಮೇಲೆ ಸಾಕಷ್ಟು ನಮ್ಮ ಕರಾವಳಿ ಪ್ರದೇಶದಂಥ ಪ್ರತಿಭೆಗಳು ಇವತ್ತು ಒಂದು ಲೈಮ್ ಲೈಟ್ಗೆ ಬರೋದಕ್ಕೆ ಸಿನಿಮಾ ಒಂದು ಕಾರಣ ಆಗಿದೆ. ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ತುಂಬ ಖುಷಿ ಆಗ್ತದೆ. ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕನ್ನಡ ಸಿನಿಮಾಗಳಿಗೆ ಒಂದು 8 ತಿಂಗಳಲ್ಲಿ ಏನು ಬೆಳವಣಿಗೆ ಇದೆ, ಅದ್ಭುತವಾಗಿದೆ. ಎಲ್ಲ ಥಿಯೇಟರ್ಗಳ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ನೋಡ್ತಾ ಇದ್ದೀವಿ, ಮತ್ತು ಜನಗಳನ್ನ ನೋಡ್ತಾ ಇದ್ದೀವಿ. ಫ್ರಮ್ ಶೋ ನಾನು ಲಾಸ್ಟ್ ಮಂಡೇ ನೋಡಿದ್ದೆ. ಐ ಥಿಂಕ್ ಸೋಮವಾರ ದಿನ ಆ ಥರ ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ಜನಗಳ ಸಾಗರ ನೋಡಿ ಎಷ್ಟೋ ದಿನಗಳಾಗೋದು ನೋಡಿ ಕಣ್ ತುಂಬಿಕೊಂಡೆ. ನಮಗೆ ಅದು ಭಾಳಷ್ಟು ಖುಷಿ ಆಯಿತು ನನಗೆ. ಈಗೇನು ಈ ಒಂದು ವಾತಾವರಣ ಮುಂದುವರ್ಕೊಂಡು ಹೋಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಇನ್ನೂ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳಿ ಹಾರೈಸ್ತೀನಿ. ಈ ಕೊತ್ತಲವಾಡಿ ಸಿನಿಮಾಗೂ ಫ್ಯಾಮಿಲಿ ಜೊತೆ ಬಂದಿದ್ದು, ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಸರ್? ಚೆನ್ನಾಗಿದೆ ಸರ್. ನೀವೇ ನೋಡೋದಲ್ಲ. ಸೊ ಆ್ಯಕ್ಚುಲಿ ನಾವೆಲ್ಲ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಕರ್ಕೊಂಡು ಬಂದಿರೋದಾಗಿರೋದ್ರಿಂದ ನಾನು ಯಾವುದೇ ಸಿನಿಮಾಗಳು ಹೋದ್ರೂ ಸಹ ಅಷ್ಟೇ ವಿತ್ ನನ್ನ ಫ್ಯಾಮಿಲಿ ಹೋಗ್ತೀನಿ. ಸೊ ಹಾಗಾಗಿ ಯಾಕಂದರೆ ಅವರು ಸಹ ನೋಡಬೇಕಾಗುತ್ತೆ, ಅವರು ಒಂದು ವಿಮರ್ಶೆಗಳು ಮತ್ತು ಪ್ರೋತ್ಸಾಹ ಎಲ್ಲ ನೋಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವೇ ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಥಿಯೇಟರ್ ನೋಡಲಿಲ್ಲ ಅಂದರೆ ಜನಗಳಿಗೆ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋದ್ರಲ್ಲಿ ಅರ್ಥನೇ ಇರಲ್ಲ. ಸೊ ಅದೊಂದು ಉದ್ದೇಶದಿಂದ ನಾನು ಎಲ್ಲೇ ಹೋದರೂ ಸಹ ನನ್ನ ಫ್ಯಾಮಿಲಿ ಜೊತೆ ಬಂದು ಕನ್ನಡ ಸಿನಿಮಾಗಳನ್ನ ನಾನು ನೋಡೋದು. ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳಿದ್ನಲ್ಲ ಆಗಲಿ, ಅದ್ಭುತವಾಗಿ ಮಾಡಿದ್ದಾರೆ. ಅವರು ಎಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸೋದೇ ಇಲ್ಲ, ಜೀವಿಸಿದ್ದಾರೆ ಪಾತ್ರವನ್ನು.
ಸೊ ಅಷ್ಟೊಂದು ಅದ್ಭುತವಾಗಿ ನ್ಯಾಚುರಲ್ ಆಗಿರುವಂಥ ಆ್ಯಕ್ಟ್ರು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇವಾಗ ನೆಕ್ಸ್ಟ್ ನಿಮ್ಮ ಸಿನಿಮಾ ಬಗ್ಗೆ ಅಪ್ಡೇಟ್ ಏನಾದರೂ? ನನ್ನ ಸಿನಿಮಾ ಡಿಕ್ಕಿ ಇನ್ನೊಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಬ್ಯಾಲೆನ್ಸ್ ಇದೆ, ಒಂದು ವಾರ ಬ್ಯಾಲೆನ್ಸ್ ಇದೆ. ಆಮೇಲೆ ಫಾರ್ಕ್ ಅನ್ನೋ ಸಿನಿಮಾ ಆಲ್ರೆಡಿ ನನ್ನ ಪೋರ್ಷನ್ ಇದೆ, ಕಂಪ್ಲೀಟ್ ಆಯಿತು. ಇನ್ನೊಂದು ಸಿನಿಮಾ ಕಾಪ್ ಆಗಿ ಆ್ಯಕ್ಟ್ ಮಾಡುವಂಥದ್ದು ಅದು ಸಹ ಕಂಪ್ಲೀಟ್ ಆಗಿದ್ದಕ್ಕೆ ಅದಕ್ಕಿನ್ನೂ ಹೆಸರಿಟ್ಟಿಲ್ಲ. ಈ ವರ್ಷದಲ್ಲಿ ಒಂದು 2 ಸಿನಿಮಾ ಅಂತೂ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ. ಪಾರ್ಕ್ ಅನ್ನೋ ಸಿನಿಮಾದಲ್ಲಿ ನೀವು ವಿಲನ್ ಪಾರ್ಟ್ ಇಲ್ಲ, ಅದನ್ನು ನೀವು ತೆರೆ ಮೇಲೆ ನೋಡಬೇಕು ಸರ್. ಯಾಕಂದರೆ ನಾನು ಇಲ್ಲಿ ಹೇಳ್ಬಿಟ್ರೆ ಆ ಎಕ್ಸೈಟ್ಮೆಂಟ್ ಅಲ್ಲಿರೋದಿಲ್ಲ. ಸೊ ಹಾಗಾಗಿ ಅದನ್ನ ತೆರೆ ಮೇಲೆ ನೋಡಿದ್ರೆ ನಾನು ಸರ್ ಒಬ್ಬ ಹೀರೋ ಇನ್ನೊಬ್ಬ ಸ್ಟಾರ್ ಹೀರೋ ಬಗ್ಗೆ ತುಂಬ ಕೇಳೋದು ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ಅವ್ರಿಗೆ ಅರ್ಥ ಆಗಬೇಕು ಸರ್. ಯಾಕಂದರೆ ಈಗ ನಿಮಗೆ ಗೊತ್ತಿದ್ದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ, ನಿಮ್ಮಿಂದ ನಾವು ಮಾಹಿತಿ ತಗೊಳ್ಳೋಂಥದ್ದು. ನಿಮ್ಗಳಿಂದ ನೀವೇನು ಕೊಟ್ಟಿರೋ ಮಾಹಿತಿ ತಿಳ್ಕೊಂಡು ನನಗೆ ಅನಿಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಹೊರಿಸಬಾರ್ದು. ಯಾರು ಬೇಕಾದರೂ ಆಗಿರ್ಬೋದು. ನಿಮಗೆ ಪಕ್ಕ ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ, ಒಬ್ಬ ನಟರ ಮೇಲೆ ನೀವು ಸುಮ್ಮನೆ ಅಪವಾದ ಹೊರಿಸಿಲ್ಲ. ನೀವು ಯೋಚನೆ ಮಾಡ್ಬೇಕು, ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ. ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತ ನಾನು ಹೇಳ್ತೀನಿ. ನಾನು ಖಂಡಿತವಾಗ್ಲೂ ಸರ್ ಪ್ರಥಮ ತಪ್ಪು ಮಾಡಿರೋದು ಹೌದು, 100% ತಪ್ಪು ಸರ್. ತಪ್ಪು ಯಾರು ಮಾಡಿದ್ರೆ ತಪ್ಪೆ, ನಾನು ಮಾಡಿದ್ರೆ ತಪ್ಪೆ, ಅವ್ರು ಮಾಡಿದ್ರೆ ತಪ್ಪೆ, ಯಾರು ಮಾಡಿದ್ರೆ ತಪ್ಪೆ. ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಓಡಿಸಿದಾರ, ಮಾಡಿಸಿದಾರೆ, ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ? ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನೀವು ಸಾಬೀತು ಮಾಡೋರು ಅಂತಾರೆ, ಹೇಳಿದ್ದಾರೆ, ಓಡಿಸಿದ್ದಾರೆ ಅಂತ. ಈಗ ನೀವು ಯಾರೋ ಒಬ್ಬರು ಸ್ಟಾರ್ ಇತ್ತು ಅಂದರೆ ನಾನು ಬಂದು ಯಾರ ಹೆಸರು ಹೇಳ್ಕೊಂಡು ನಿಮಗೇನೋ ನಾನು ತೊಂದರೆ ಮಾಡ್ತು ಅಂದರೆ ಅದು ನಿಮ್ಗೇನು ಏನಿರುತ್ತೆ ಎವಿಡೆನ್ಸ್ ಅಲ್ವಾ? ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡಬೇಕು, ಒಂದು ಪ್ರೂಫ್ ಇಟ್ಕೊಂಡು ಮಾತಾಡಬೇಕು. ಯಾರ ಬಗ್ಗೆನೋ ಒಂದು ಅಪವಾದ ಹೊರಿಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡಿರೋಂಥ ಇಮೇಜ್ ಇರ್ಬೋದು, ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದರೆ ಅವ್ರ ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮಗೆ ಗೊತ್ತಿರುತ್ತೆ. ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು, ಏನೋ ಮಾಡಿದ್ರು, ಇದಾಯಿತು ಅದಾಯಿತು ಅಂತೇಳಿ ಅವರು ಹೊಸಿ ಬಡಿಬಾರ್ದು ಅವ್ರ ಮಕ್ಕಳಿಗೆ. ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ. ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮುಖಕ್ಕೆ ಮೊಸಿ ಬೆಳೀತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ. ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ. ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ, ಪ್ರೂಫ್ ಇಟ್ಕೊಳ್ಳಿ. ನೀವು ಹೋಗಿ ಆ ಥರ ಪ್ರೂಫ್ ಇತ್ತು ಅಂದರೆ ಎವಿಡೆನ್ಸ್ ಇದು ಕಾನೂನಾತ್ಮಕವಾಗಿ ಏನು ಕೊಡಬೇಕು, ನೀವು ಕಂಪ್ಲೇಂಟ್ ಕೊಡಿ, ಅವ್ರೇನು ಆ್ಯಕ್ಷನ್ ತಗೊಳ್ತಾರೆ. ನಿಮ್ಮ ಹತ್ರ ವಿತೌಟ್ ಪ್ರೂಫು ನೀವು ಯಾರ್ಯಾರ ಮೇಲೂ ಅಪವಾದಗಳು ಹೊರಿಸೋದು ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೀನಿ. ಸರ್ ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತಾರೆ ಸರ್ ಈ ವಿಚಾರಗಳ ಬಗ್ಗೆ ಯಾರು ಸ್ಟಾರ್ಗಳು ಮುಂದೆ ಬಂದು ಮಾತಾಡ್ತಾರೆ, ಯಾಕೆ ಅಂತ? ಏನು ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನನಗೇನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಅವ್ರವ್ರು ಸಿಕ್ಕಿದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ. ಅಂದರೆ ಇದರಲ್ಲಿ ಯಾರ್ದೋ ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ, ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ. ಅಫ್ಕೋರ್ಸ್ ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ, ಅದು ಬೇರೆ ವಿಚಾರ. ಐ ಲೈಕ್ ಹಿಮ್ ಪರ್ಸ್ನಲಿ, ನನಗೆ ತುಂಬ ಅವರೊಂದರ ಪ್ರೀತಿ ಇದೆ. ಬಟ್ ತಪ್ಪು ಅಂತ ಬೇರೆಯವ್ರು ಯಾರು ಮಾಡಿದಾಗಲೂ ಅದು ತಪ್ಪೇ ಅದು. ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ. ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ ಸರ್. ಥ್ಯಾಂಕ್ ಯು ಸರ್.